ಶಾಕ್ ಆಯ್ತಾ? ಶಾಕ್ ಆಗಿರ್ಲೇಬೇಕು. ಆಗ್ಬೇಕಂತದ್ದಾನೆ ಲೇಟ್ ಆಗಿ ಎಂಟ್ರಿ ಕೊಟ್ಟದ್ದು. ಗ್ರೇಟ್ ಇಂಡಿಯನ್ ಗೌರ್ಮೆಂಟ್, ಸ್ಮಾಲ್ ಕರ್ನಾಟಕ ಗೌರ್ಮೆಂಟ್, ಮಿನಿ ಬೆಂಗಳೂರು ಗೌರ್ಮೆಂಟ್. ಬಟ್ ಈ ಊರಿನ ಚಾಲ್ತಿಯಲ್ಲಿರುವುದು ಯಾವ ಗೌರ್ಮೆಂಟ್? ಮಾಳಗಿ ಸರ್ಕಾರ. देखने में ही तो बहुत सुंदर लगता हो, इस लोगों के आंखों में फिर भी मैं कितना छोटा हूँ उतना ही खोटा हूँ. ಆ ಸ್ವರ್ಗದಲ್ಲಿ ಆರುಡನಾಗಿ ಕುಳಿತಿರುವ ಬ್ರಹ್ಮ ಒಳ್ಳೆಯ ಮೂಡಿನಲ್ಲಿ ಎಂತೆಂತ ಸಾಧು ಸಂತರನ್ನ ಸೃಷ್ಟಿ ಮಾಡಿರ್ತಾನಂತ. ಆದ್ರ ಕೋಪ ಬಂದಾಗ ಮಾತ್ರ ನಮ್ಮಂತ ರಾಕ್ಷಸರನ್ನ ಸೃಷ್ಟಿ ಮಾಡಿರ್ತಾನಂತ, ನಮ್ಮಂತ ಕಳನಾಯಕರನ್ನ ಸೃಷ್ಟಿ ಮಾಡಿರ್ತಾನಂತ. ಅಷ್ಟೇ ಅಲ್ಲ, ನಮ್ಮಂತ ಶಕುನಿ ಕುಳಿಕೆ ಹುಟ್ಟಿದವನ್ನ ಸೃಷ್ಟಿ ಮಾಡಿರ್ತಾನಂತ. ಅಶೋಕ್, ಈ ನಾಟಕದಲ್ಲಿ ನೀನು ನನ್ನ ಶತ್ರು. ಅಶೋಕ್, ನನ್ನ ಮೊದಲ ಇಲೆಕ್ಷನ್ ನನ್ನ ಸೋಲಿಸಿ ಬಿಟ್ಟಿಯಲ್ಲೋ ಕೋಳಿ ಮಗನ. ಆ ಸೋಲಿನ ದವಾಗ್ತೀನಿ ಹೇಗೆ ಸೇಡು ತೀರಿಸಿಕೊಳ್ಬೇಕು? ಮೊದಲೇ ಇಲೆಕ್ಷನ್ ಅಲ್ಲಿ ಕೋಟ ನೋಟ ಹಾಕಿ ಕಳ್ಳತನದ ನೋಟ್ ಹಾಕಿಸಿ ಡಬ್ಬಿ ಚೇಂಜ್ ಮಾಡಿಸಿ ನನಗೆ ಗೆಲ್ತಿಯಲ್ಲೋ ನೀನು ನನ್ನ ಎದುರ. ಅಶೋಕ್, ನೀನು ನನಗೆ ಮೋಸ ಮಾಡಿದ ಹಾಗೆ ನನಗೆ ನಾನು ಮೋಸ ಮಾಡುವ ಕಾಲ ಇನ್ನು ಕೆಲವೇ ದಿನಗಳಲ್ಲಿ ಮೋಸ ಮಾಡುವ ಪ್ರಸಂಗ ಬಂದೇ ಬರುತ್ತೆ. ಇದು ನನ್ನ ಶಪಥ. ಏಕೆ ಈ ಊರಲ್ಲಿ ಪಂಚಾಯತಿ ಮೆಂಬರ್ ಆಗಿ ಈ ಊರನ್ನೇ ಲೂಟಿ ಹೊಡಿತೀವಲ್ಲೋ? ಎಷ್ಟು ಮೆರಿತಾ ಇದೀಯ ನೀನು? ನೋಡ್ತಾ ಇರು. ಇನ್ನು ಮುಂದೆ ಬರುವ ಇಲೆಕ್ಷನ್ ಅಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ನಾನು ಮೆರಿಲಿಲ್ಲ ಅಂದ್ರೆ ನನ್ನ ಗಂಡಸ ಅಂತ ಕರಿಬೇಡ. ಲುಚ್ಚ. ಜೀವನ್, ಹೇ ಜೀವನ್. ಸಾವುಕಾರ ಕರೆದ್ರೇನ್ರಿ? ಹೌದು, ನಿನ್ನನ್ನೇ ಕರೆದದ್ದು. ಇವತ್ತು ನಮ್ಮ ತೋಟದ ಕೆಲಸಕ್ಕೆ ಆಳುಗಳು ಬಂದಿದ್ದಾರೆ ಸಾವುಕಾರ. ಜೋತಪ್ಪ ಮತ್ತು ಅವನ ಹೆಂಡತಿ ಇಬ್ರ ಬಂದಿಲ್ರಿ? ಹೌದಾ? ಅವರಿಗೆ ಕೊಟ್ಟ ಸಾಲ ಇನ್ನೂ ತೀರಿಸಿಲ್ಲ. ನನ್ನ ಮನೆಯ ಜೀತದಾಳ ಹಾಕಿ ದುಡಿದು ಸಾಲ ತೀರಿಸದೆ ಹೇಳಿರುವ ಜ್ಯೋತಿಯಪ್ಪ ಹಾಗೂ ಅವನ ಹೆಂಡತಿ ಅನುಪಮ ಯಾಕೆ ಬಂದಿಲ್ಲ ಅಂತ ವಿಚಾರಿಸಿಕೊಂಡು ಬರೋ ಹೋಗು. ಆಯ್ತ್ರಿ ಸಾವುಕಾರ. ಸಾವುಕಾರ, ನೀವು ಹೇಳಿದಾಗ ಜ್ಯೋತಪ್ಪ ಅವ್ರ ಹೆಂಡತಿನ ಇಬ್ಬರನ್ನು ಕರ್ಕೊಂಡ್ ಬಂದನ್ರಿ. ಯಾಕೋ ಜ್ಯೋತಿಯಪ್ಪ, ಯಾಕೆ
ಇವತ್ತು ನನ್ನ ಹೊಲಕ್ಕೆ ಕೆಲಸಕ್ಕೆ ಯಾಕೆ ಬಂದಿಲ್ಲ? ನನ್ನ ಹೆಂಡತಿಗೆ ಸ್ವಲ್ಪ ಆರಾಮಾರಕ್ಕಿಲ್ರಿ ಸಾವುಕಾರ. ಅವ್ರನ್ನ ಕರೆದುಕೊಂಡು ದವಾಖಾನೆಗೆ ಹೋಗಿದ್ದೀನಿ. ದವಾಖಾನೆಯಲ್ಲಿ ಪೇಷಂಟ್ ಬಹಳ ಜನ ಇರೋದ್ರಿಂದ ಬರಾಕ ಸ್ವಲ್ಪ ಲೇಟ್ ಆಯ್ತ್ರಿ. ಓಹೋ ಹಾಗಾದ್ರೆ ನೀನು ದವಾಖಾನೆಗೆ ಹೋದ ಕೇಸ್ ಪೇಪರ್ ತೋರಿಸು. ಮೊನ್ನೆ ಯಾವುದೇ ಕೆಲಸಕ್ಕೆ ಹೋಗಿ ಸುಳ್ಳು ಹೇಳಿದ್ದೀಯಾ, ಇವಾಗ ಕೂಡ ಸುಳ್ಳು ಹೇಳ್ತಾ ಇದ್ದೀಯಾ? ನೋಡ, ಈ ಸಾವುಕಾರ ಸುಧೀರ್ನ ಮುಂದೆ ಸುಳ್ಳು ಗೀಳು ನಡೆಯೋದಿಲ್ಲ, ಅರ್ಥ ಆಯ್ತಲ್ಲ? ಸತ್ಯವಾಗಲಿ ಹೇಳ್ತಿದ್ದೀನಿ ಸಾವುಕಾರ. ಕೇಸ್ ಪೇಪರ್ ಎಲ್ಲ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ. ನನ್ನ ಹೆಂಡತಿ ಅನುಪಮನನ್ನು ಕೇಳಿ ನೋಡರಿ, ಯಾವ ಶಿಕ್ಷೆ ಕೊಡ್ತೀರಿ ಅದನ್ನು ಅನುಭವಿಸ್ಲಾಕ ಸಿದ್ಧದೇನೆ. ಸಾವುಕಾರೆ, ನನ್ನ ಗಂಡ ಹೇಳ್ತಾ ಇರೋದು ನಿಜ. ನಮ್ಮಂಥ ಬಡವರ ಮೇಲೆ ನಿಮ್ಮಂಥವ್ರು ಕರುಣೆ ತೋರ್ಬೇಕು. ನೋಡಿ ಸಾವುಕಾರೆ, ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಅಲ್ಲ, ಯಾರೂ ಶಾಶ್ವತ ಅಲ್ಲ. ಆದ್ರೆ ನೀವು ಹಣವುಳ್ಳ ಶ್ರೀಮಂತರು, ಬೇಕಾದಷ್ಟು ಆಸ್ತಿ ಅಂತಸ್ತನ್ನ ಸಂಪಾದನೆ ಮಾಡಿದಿರ. ಅಂದ ಮೇಲೆ ನಮ್ಮಂಥ ಬಡವರ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಕೋಪ? ನೀವು ಮಾಡ್ತಾ ಇರೋದು ತಪ್ಪು ಸಾವುಕಾರೆ, ಇದು ತಪ್ಪು. ಯಾವುದು ತಪ್ಪು ಯಾವುದು ಸರಿ ಅಂತ ನನಗೆ ನೀನು ಪಾಠ ಹೇಳಬೇಕಿಲ್ಲ. ಅದು ಅದು ಅವ್ರವ್ರದ ಕರ್ಮದ ಫಲ ಅನುಭವಿಸಲೇಬೇಕು. ನೋಡು ಅನುಪಮ, ನನ್ನನ್ನು ಕಣ್ಣು ತೆರೆದು ನೋಡು. ದೇವರು ನನಗೆ ಎಷ್ಟು ಆಸ್ತಿ ಅಂತಸ್ತು ಕೊಟ್ಟಿದ್ದಾನೆ, ನನ್ನ ಕರ್ಮ ಚೆನ್ನಾಗಿದೆ ಅಂತ. ಅನುಪಮ, ನಿಮ್ಮ ಹಾಗೆ ಸುಳ್ಳು ಗೀಳು ಹೇಳಿ ಜೀವನ ಸಾಗಿಸ್ತಾ ಇದ್ರೆ ಮುಂದೆ ಬರ್ತಾ ಇರಲ್ಲ ಈ ಸುಧೀರ. ಬೇಡ ಸಾವುಕಾರ್ರಿ, ನಿಮ್ಮಂತ ಸಾವುಕಾರ ಬೈಲೆ ಒಂದು ಹೆಣ್ಣ ಬೀದು ಸರಿಯಲ್ಲ. ಬೇಕಾದ್ರೆ ನನ್ನ ಬೈರಿ, ನಾನು ಸಹಿಸಿಕೊಳ್ಳುತ್ತೀನಿ. ಈ ರೀತಿ ಯಾರು ಬೇದು ನಿಮ್ಮ ಗಣಿತ ಗೌರವಕ್ಕೂ ಕುಂದು ತಂದುಕೊಳ್ಬೇಡ್ರಿ ಸಾವುಕಾರ. ನನ್ನ ಗಣಿತ ಗೌರವದ ಬಗ್ಗೆ ಹೇಳುವ ನೀನವನು ಕತ್ತೆ. ನನ್ನ ಅತ್ತೆಗೆ ಬೆಲೆಗಿಲ್ಲದೆ ನಿಮ್ಮಿಬ್ಬರನ್ನು ನನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಟುಕೊಂಡಿನಲ್ಲ, ಅದು ನನ್ನ ಕರ್ಮ. ಜ್ಯೋತಿಯಪ್ಪ, ನನಗೆ ನೀನು ಬುದ್ಧಿ ಮಾತೆ ಹೇಳುವ ಅವಶ್ಯಕತೆ ಇಲ್ಲ. ಹೋದ ವರ್ಷ ತೆಗೆದುಕೊಂಡ ಸಾಲ ಇನ್ನೂ ನೀನು ತೀರಿಸಿಲ್ಲ, ಮತ್ತೆ ಮೊನ್ನೆ ತೆಗೆದುಕೊಂಡ ಸಾಲ ಇನ್ನೂ ಯಾವಾಗ ತೀರಿಸ್ತೀಯೋ? ಪಾಪ, ಇಬ್ಬರೇ ಗಂಡ ಹೆಂಡತಿ ಇದ್ದಿರಂತ ಹೇಳಿ ಪಾಪ ಬದುಕಿಲ್ಲ ಅಂತ ಸಾಲ ಕೊಟ್ರ ಏನು? ನನ್ನ ಗಣಿತ ಗೌರವ ಬಗ್ಗೆ ಮಾತಾಡ್ತೀಯ? ಜ್ಯೋತಿಯಪ್ಪ, ಇನ್ನು ಮುಂದೆ ಸರಿಯಾದ ಟೈಮಿಗೆ ಸರಿಯಾದ ದಿನ ನನ್ನ ಹೊಲಕ್ಕೆ ಸರಿಯಾಗಿ ಕೆಲಸಕ್ಕೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಇರ್ಲಿಕ್ಕೆ ಒಂದು ಮನೆ ಇದೆಯಲ್ಲ ನಿಂದು, ಆ ಮನೆಯನ್ನು ಈ ಊರ ಜನರ ಮುಂದೆ ಸವಾಲಕ್ಕೆ ಹಾಕಿ ನಿನ್ನನ್ನು ಬೀದಿ ಬೀದಿಯಲ್ಲಿ ದಾಡಬೇಕಾಗುತ್ತೆ. ಹಾಗೆ ಮಾಡುತ್ತೇನೆ. ಅಕ್ಷರ ಸಾವುಕಾರೆ, ಹಾಗೆಲ್ಲ ಮಾತಾಡಬೇಡಿ. ನಿಮಗೆ ಸುಳ್ಳು ಹೇಳಿ ನಮಗೆ ಯಾವ ಲಾಭ ಇದೆ? ನಾವು ಹೇಳ್ತಾ ಇರೋದು ಸತ್ಯ. ನಮ್ಮನ್ನ ನಂಬಿ ಸಾವುಕಾರೆ, ನಮ್ಮನ್ನ ನಂಬಿ. ಹೌದು, ನಿನ್ನನ್ನು ನಂಬುತ್ತೇನೆ. ಆದರೆ ಈ ನಿನ್ನ ಗಂಡನನ್ನು ಮಾತ್ರ ನಂಬೋದಿಲ್ಲ. ಯಾಕಂದ್ರೆ ನೀನು ಒಂದು ಹೆಣ್ಣು, ನಂಬಲೇಬೇಕು. ನಂಬಿದರೆ ತಾನೇ ನನಗೆ ಅಂಬಲಿ, ಇಲ್ಲ ಅಂದ್ರೆ ಜೀವನಾನೇ ಖಾಲಿ ಖಾಲಿ. ಏನನ್ನುತ್ತೀಯ ಅನುಪಮ? ಸಾವುಕಾರರೇ, ಮೊದಲು ಒಂದು ಹೆಣ್ಣಿಗೆ ಗೌರವ ಕೊಡೋದು ಕಲೀರಿ. ಏನು ಅಂತ ನಾವು ಸಹಿಸಿಕೊಂಡು ಸುಮ್ಮನೆ ಇದ್ದೀರ, ನೀವು ಏನೇನು ಅಂತೀರಲ್ಲ, ಇದೊಂದ್ಸಲ ನಮ್ಮನ್ನು ಶ್ರಮಿಸಿ ಬಿಡ್ರಿ. ಇನ್ನು ಮುಂದೆ ಸರಿಯಾಗಿ ನಿಮ್ಮ ಹೊಲಕ್ಕೆ ಕೆಲಸಕ್ಕೆ ಬಂದು ಸಾಲವನ್ನು ಬೇಗನೆ ತೀರಿಸ್ತೀನಿ. ನೋಡುತ್ತೇನೆ ಎಷ್ಟು ಬೇಗ ತೀರಿಸ್ತೀಯ ಅಂತ ನಾನು ನೋಡುತ್ತೇನೆ. ಓಕೆ. ಅಯ್ಯೋ ದೇವರೇ, ಈ ಬಡವನ ಕಷ್ಟ ನಿನಗೆ ಕಾಣುವುದಿಲ್ಲೇನವೇ? ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಬೆಳೆದು ನಿನ್ನನ್ನು ಜೀವಸ್ತ್ರ ಜೀವಗಳಿಗೆ ಕರುಣೆ ಆದರೂ ತೋರಿಸು ತಂದೆ, ಕರುಣೆ ಆದರೂ ತೋರಿಸು. ಸತಿ ಸಾವಿತ್ರಿ ಅಂತ ನನ್ನ ಹೆಂಡತಿಯನ್ನು ಒಮ್ಮೆ ನೋಡಿಕೊಂಡು ಹೊಗಳಿಕೊಂಡು ಹೋಗುತ್ತೀನಲ್ಲ, ಒಮ್ಮೊಮ್ಮೆ ಬೈದುಕೊಂಡು ಹೋಗುತ್ತೀನಿ. ಈ ಕಲಿಯುಗದಲ್ಲಿ
ಜನರ ಮುಂದೆ ಬಡವರಿಗೆ ಬೆಲೆ ಇಲ್ಲ ದೇವಾ, ಬೆಲೆನೇ ಇಲ್ಲ ದೇವಾ. ಕಣ್ಣು ಮುಚ್ಚಿಕೊಂಡು ಕೂತಿಲ್ಲ ಪರಮಾತ್ಮ, ಕರುಣೆ ಯಾರ ತೋರಿಸು ತಂದೆ, ತೋರಿಸು. ಈ ಬಡವನಿಗೆ ಮುಕ್ತಿ ದಾರಿ ದಯಪಾಲಿಸು ತಂದೆ, ದಯಪಾಲಿಸು. ಸ್ವಾಮಿ ಸ್ವಾಮಿ ಸಮಾಧಾನ ಮಾಡಿಕೊಳ್ಳಿ. ಇಲ್ಲಿ ನೋಡಿ, ನೀವ್ ಈ ರೀತಿಯ ಹತ್ತು ಕರೆದ್ರೆ ಏನ್ರಿ ಪ್ರಯೋಜನ? ಈ ಸಮಾಜದಲ್ಲಿ ನಾವು ಬಂದಿದ್ದೀವಿ ಅಂದ್ಮೇಲೆ ಹೇಗಾದ್ರೂ ಮಾಡಿ ಬದುಕಬೇಕು, ಬದುಕಿ ಸಾಧಿಸಲೇಬೇಕು. ಅದನ್ನ ಬಿಟ್ಟು ಕಣ್ಣೀರ್ ಹಾಕ್ತಾ ಕುಳಿತ್ರೆ ಏನ್ರಿ ಪ್ರಯೋಜನ? ನೋಡ್ರಿ, ಇಂಥ ಎಷ್ಟೇ ಕೌರವರು ಬಂದ್ರು ಅವರನ್ನ ಎದುರಿಸೋಕೆ ಈ ಅನುಪಮ ಸಿದ್ಧಳಾಗಿರ್ತಾಳೆ. ಅಷ್ಟೇ ಏಕೆ, ಈ ನಮ್ಮ ಭಾರತ ಭೂಮಿಯಲ್ಲಿ ಹಿಂದೆ ಹೋರಾಡಿದವರು ಎಷ್ಟೋ ಜನ ವೀರ ವನಿತೆಯರಿದ್ದಾರೆ. ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟಗಾರ್ತಿ, ಓನಿಕೆ ಓಬವ್ವ ಧೈರ್ಯಗಾರ್ತಿ, ಇನ್ನೊಬ್ಬಳು ಬೆಳವಡಿ ಮಲ್ಲಮ್ಮ ಛಲಗಾರ್ತಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಟ ಮಾಡೋಕೆ ವೀರ ವನಿತೆ. ಅಂತವರು ಹುಟ್ಟಿದ ಭೂಮಿಯಲ್ಲಿ ಹುಟ್ಟಿ ಬಂದ ಹೆಣ್ಣುರಿ ನಾನು. ಅಷ್ಟೇ ಅಲ್ಲ, ಈ ನಮ್ಮ ದೇಶದ ಇತಿಹಾಸ ಪುಟದಲ್ಲಿ ಹೆಸರು ಬರೆದಿಡುವಂತೆ ಹೋರಾಟ ಮಾಡಿದ ರಾಷ್ಟ್ರಪತಿ ಆದವರು ಪ್ರತಿಭಾ ಪಾಟೀಲ್ ಸಿಂಗ್ರಂತವರು ಕೂಡ ನನ್ನಂತ ಒಂದು ಹೆಣ್ಣೆ ಕಣ್ರಿ. ಹೀಗಿರ್ಬೇಕಾದ್ರೆ ಈ ಪಾಪಿಯ ಸಾಲ ಯಾಕಷ್ಟೇ ತುಳುಕ್ಕೆ ಸಮಾನ. ನೋಡಿ, ಇವನ್ ಹೀಗಂದ ಅಂತ ನೀವು ದುಃಖ ಪಡಬೇಡಿ. ಅದೇನೇ ಬಂದ್ರೂ ಧೈರ್ಯವಾಗಿ ಎದುರಿಸೋಣ. ಅವನ ಸಾಲವನ್ನ ತೀರ್ಸೋಕೆ ನಾವು ಸಿದ್ಧರಾಗೋಣ. ಆದ್ರೆ ನೀವು ಕಣ್ಣೀರು ಮಾತ್ರ ಹಾಕ್ಬೇಡಿ. ಬನ್ನಿ, ಮತ್ತಾವ್ದಾದ್ರೂ ಕೆಲಸ ಸಿಗುತ್ತೋ, ಮತ್ತೆಲ್ಲಾದ್ರೂ ಹಣ ಸಿಗುತ್ತೋ ನೋಡೋಣ. ನಡೀರಿ. ಹೋಗು ಜ್ಯೋತಿಯಪ್ಪ, ಹೋಗು. ನಿನ್ನ ಬಡತನದ ದೌರ್ಭಾಗ್ಯವನ್ನು ಈಡೇರಿಸಿಕೊಳ್ಳಲು ನಿನಗೆ ನಾನು ದುಡ್ಡು ಕೊಟ್ಟಿಲ್ಲ. ನಾನು ದುಡ್ಡು ಕೊಟ್ಟಿರುವ ಉದ್ದೇಶನೇ ಬೇರೆ. ನಿನ್ನ ಹೆಂಡತಿನ ಹೇಗಾದ್ರೂ ನೋಡಿ ಅವಳ ದೇಹದ ರುಚಿಯನ್ನು ಅನುಭವಿಸಲೇಬೇಕು. ನಾನು ಒಡ್ಡಿ ಅವಳ ಜೊತೆ ಒಂದೇ ಒಂದು ದಿನ ನಾನು ಮಲಗಾಕಬೇಕ. ಅನುಪಮ, ಹೇ ಅನುಪಮ, ಹೊಟ್ಟೆಗೆ ತಿಳಿಗಂಜಿ ಕುಡಿದರೂ ಸಹ ಅಮೃತದಷ್ಟೇ ಸೊಗಸಾಗಿದ್ದೀಯಲ್ಲ. ಏನೇ ನನ್ನ ರೂಪ, ಏನು ನನ್ನ ಲಾವಣ್ಯ. ನಿನ್ನ ಸೌಂದರ್ಯವನ್ನು ವರ್ಣಿಸಲು ನನ್ನ ಶಬ್ದ ಭಂಡಾರದಲ್ಲಿ ನನ್ನ ಶಬ್ದವೇ ಇಲ್ಲ. ಆ ದೇವಲೋಕದಲ್ಲಿರುವ ಅಪ್ಸರಿಗಳಿಗಿಂತಲೂ, ಆ ಮೀನಿಕೆ ರಂಬೆ ಊರ್ವಶೆ ಜಿಲೋತ್ತಮಿಗಿಂತಲೂ ಮಿಗಿಲಾದ ನಿನ್ನ ರೂಪ. ಏನು ನಿನ್ನ ರೂಪ? चाह में शक्कर नहीं तो पीने के क्या मजा. पलंग पर अनुपमा नहीं तो सोने के क्या मजा. ಹನುಮಂತ ಜಯ ಹನುಮಂತ, ಶ್ರೀ ಹನುಮಂತ ಜಯ ಹನುಮಂತ, ತುಳಸಿ ಕೇರಿಯ ಶ್ರೀ
ಭಕ್ತಿ ಭಾವಾದಿ ಭಜಿಸುತ್ತಲೇವು ದೀನರ ಮೊರೆಯ ಕೇಳು ನಿದಾತ ದೀನರ ಮೊರೆಯ ಕೇಳು ನಿದಾತ ಕರುಣಿಸಿ ಕಾಯೋ ದೀನರ ದಾತ ಶ್ರೀ ಹನುಮಂತ ಜಯ ಹನುಮಂತ ಶ್ರೀ ಹನುಮಂತ ಜಯ ಹನುಮಂತ ಶ್ರೀರಾಮದೂತ ಪರಮ ಪುನೀತ ಶ್ರೀರಾಮದೂತ ಪರಮ ಪುನೀತ ರಾವಣ ಗರ್ವವ ಪುರಿದಾತ ರಾವಣ ಗರ್ವವ ಪುರಿದಾತ ರಾಮ ಸೀತೆಯರಿಗೆ ಮಗನಾದಾತ ರಾಮ ಸೀತೆಯರಿಗೆ ಮಗನಾದಾತ ಶ್ರೀ ಹನುಮಂತ ಜಯ ಹನುಮಂತ ಶ್ರೀ ಹನುಮಂತ ಜಯ ಹನುಮಂತ ತುಳಸಿಗೇರಿಯ ಶ್ರೀ ಹನುಮಂತ ತುಳಸಿಗೇರಿಯ ಶ್ರೀ ಹನುಮಂತ. ಹೇ ಮಾರುತೇಶ, ವಾಯುಪುತ್ರ ಅಂಜನ ಪುತ್ರ ರಾಮದೂತ ಪವನ ಸುತ ನಾಮ ಪಂಚಮುಖಿ ಹನುಮ ಇಷ್ಟೆಲ್ಲ ಹೆಸರುಗಳು ಇಟ್ಟುಕೊಂಡು ಜನ ನಿನ್ನ ದರ್ಶನಕ್ಕೆ ದಿನ ಬರುತ್ತಾರೆ. ಭಕ್ತಿ ಭಾವದಿಂದ ದಿನ ನಿನ್ನನ್ನು ಬೇಡಿಕೊಳ್ಳುವ ಈ ಜನರಿಗೆ ಕೆಲವೊಂದು ಜನ ಭಕ್ತಿಯಿಂದ ಬರುತ್ತಾರೆ, ಇನ್ನು ಕೆಲವರು ತಮ್ಮ ಭಕ್ಷ್ಯ ತುಂಬಿಸಿಕೊಳ್ಳುವುದಕ್ಕಾಗಿ ನಿನ್ನ ದರ್ಶನದಲ್ಲಿ ಹೊರಗೊಂದು ಒಳಗೊಂದು ಮುಖವಾಡ ಇಟ್ಟುಕೊಂಡು ನಿನ್ನನ್ನು ಪೂಜಿಸುತ್ತಾರೆ. ಇನ್ನು ಕೆಲವರು ತಮ್ಮ ಭಕ್ಷ್ಯ ತುಂಬಿಸಿಕೊಳ್ಳುವುದಕ್ಕಾಗಿ ಶೋಕಿ ಮಾಡಿಕೊಂಡು ನಿನ್ನ ದರ್ಶನಕ್ಕೆ ಬರುತ್ತಾರೆ. ಭಕ್ತಿಯಿಂದ ಬರುವವರಿಗೂ ಶೋಕಿ ಮಾಡಿಕೊಂಡು ತಿರುವವರಿಗೂ ಎಲ್ಲರಿಗೂ ಒಂದೇ ಸಮನಾದ ದರ್ಶನವನ್ನು ನೀಡಿ ಜೀವನದ ಮೌಲ್ಯಗಳನ್ನು ಕರುಣಿಸಿಕೊಡು ತಂದೆ, ಜೀವನದ ಮೌಲ್ಯಗಳನ್ನು ಕರುಣಿಸಿ. ಹೇ ಮಾವೀರ, ಹೇಗಿದ್ಯಾ? ಇಷ್ಟು ದೋಷ ಕಾಣುತ್ತಿಲ್ಲವಲ್ಲ? ಎಷ್ಟು ದಿನ ಆಯ್ತು ನಿನ್ನನ್ನು ನೋಡಿ. ನಮ್ಮೂರಿಗೆ ನೀನು ಸಾಕ್ಷಾತ್ ಅಂಜನಿ ಪುತ್ರ ಬಂದಂತೆ ಆಯ್ತು, ಹಾಗೆ ಕೂಡ ಸಂತೋಷವಾಯ್ತು. ಆಹಾ, ಅಷ್ಟೆಲ್ಲ ದೊಡ್ಡ ಮಾತು ಬೇಡಪ್ಪ. ನಾನೇನು ಭಗವಾನನೂ ಅಲ್ಲ, ನಾನು ನಿನ್ನ ತರ ಒಬ್ಬ ಮಾಮೂಲಿ ಮನುಷ್ಯ ಅಷ್ಟೇ. ಹಾ ಮಹಾವೀರ, ನೀನು ತುಂಬಾ ಸ್ಟ್ರಾಂಗ್ ಆಗಿರೋವನು. ಯಾಕೆ ಈ ರೀತಿ ಆಗಿದ್ಯಾ? ಏನಾದರೂ ತೊಂದರೆ ಆಗಿದೆಯೇನು? ಹೇಳು. ಏನು ಅಂತ ಹೇಳಲಿ ಮಾವೀರ, ಏನು ಅಂತ ಬಹಳ ದಿನಗಳಿಂದ ನಮ್ಮ ತಂದೆ. ನಿಮ್ಮ ತಂದೆ ಏನಾಗಿದೆ ಮಾವೀರ? ಅಳಬೇಡ, ಹೇಳು. ನಮ್ಮ ತಂದೆ ಕಾಣೆ ಆಗಿದ್ದಾರೆ. ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ. ಹೇಗಿದ್ದಾರೋ ಹೇಗಿದ್ದಾರೋ. ನಮ್ಮ ತಾಯಿ ತೀರಿ ಹೋದ ಮೇಲೆ ನಮ್ಮ ತಾಯಿ ಪ್ರೀತಿ ತೋರಿಸೋಣ ನನ್ನ ತಂದೆ ಕಣಪ್ಪ, ನನ್ನ ತಂದೆ. ಸಮಾಧಾನ ಮಾಡಿಕೋ ಮಾವೀರ, ಸಮಾಧಾನ ಮಾಡಿಕೋ. ಹೋಗಲಿ ಬಿಡು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಥವಾ ಇಲ್ಲೋ? ಮೊನ್ನೆ ಕೊಟ್ಟಿದ್ದೇನೆ. ಮಿಲಿಟರಿಯಿಂದ ನಮ್ಮ ಮನೆಗೆ ಜವೀರು ಬಂದಿದ್ದ. ಈ ವಿಷಯ ಎಲ್ಲ ಅವನ ಮುಂದೆ ಹೇಳಿ ಅವನನ್ನು ಕರೆದುಕೊಂಡು ಹೋಗಿ ಕಂಪ್ಲೇಂಟ್ ಮಾಡಿದ್ದೇನೆ. ಹಾ, ಹೋಗಲಿ ಬಿಡು, ಒಳ್ಳೇದಾಯ್ತು. ಹೋಗ್ಲಿ. ಆ ಜವೀರ ಸೂಟಿ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗಿದ್ದಾನೋ ಅಥವಾ ಇನ್ನೂ ರಜೆಯಲ್ಲೇ ಇದ್ದಾನೋ? ಇಲ್ಲ, ಇಲ್ಲೇ ಊರಲ್ಲೇ ಇದ್ದಾನೆ. ಸರಿ, ಹಾಗಾದ್ರೆ ಆ ಜವೀರನಿಗೆ ಹೋಗಿ ಭೇಟಿಯಾಗಿ ಬರೋಣ. ನಡೆ ಹೋಗೋಣ.